ಕರ್ತನ ಕೃಪೆಯನ್ವಿತವಾಗಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡ್ತಾ ಇದ್ದೆವು. ನಾವೀಗಾಗಲೇ ನೇರವಾಗಿ ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನಕ್ಕೆ ನಾವು ಬರ್ತಾ ಇದ್ದೇವೆ. ಈಗಾಗಲೇ ನಾವು 13ನೇ ವಚನದಲ್ಲಿ ನಾವು ಧ್ಯಾನ ಮಾಡಿದೆವು. ಪೌಲನು ರೋಮಾಪುರಕ್ಕೆ ಬರುವ ಒಂದು ಪರಿಸ್ಥಿತಿಗಳಲ್ಲಿ ಆತನು ಅನೇಕ ವಿರೋಧಗಳು ಸೈತಾನರಿಂದಲೂ ಅಲ್ಲಿರ್ತಕ್ಕಂಥ ಜನರಿಂದಲೂ ಇತ್ತು ಎಂಬುದಾಗಿ ನಾವು 13ನೇ ವಚನದಲ್ಲಿ ಕಳೆದ ವಾರ ನಾವು ಅಲ್ಲಿವರೆಗೆ ಧ್ಯಾನ ಮಾಡಿ ನಾವು ನಿಲ್ಲಿಸಿದವರಾಗಿದ್ದೇವೆ. ಈಗ ನಾವು ಬಹಳ ಮುಖ್ಯವಾಗಿರುವಂತ ಒಂದು ಅಧ್ಯಾಯ ವಚನ 14ನೇ ವಚನ, 1ನೇ ಅಧ್ಯಾಯದ 14ನೇ ವಚನ, ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯದ 14ನೇ ವಚನ. ಸೊ ಅಲ್ಲಿ ನೋಡುವಾಗ ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೆ. ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವಿಲ್ಲಿ ಪೌಲನು ಮಹತ್ತರವಾಗಿರತಕ್ಕಂಥ ಒಂದು ಜವಾಬ್ದಾರಿ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಮಹತ್ತರವಾಗಿರತಕ್ಕಂಥ ಒಂದು ಜವಾಬ್ದಾರಿ, ಅದು ಯಾವ ಜವಾಬ್ದಾರಿ ಎಂಬುದಾಗಿ ನಾವು ನೋಡುವಾಗ ಒಂದು ಋಣ ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಆ ಋಣ ಯಾವುದೆಂಬುದಾಗಿ ನಾವು ಗಮನಿಸುವಾಗ ಆತನು ಯಾವ ವ್ಯಕ್ತಿಗಳಿಗೆ ಸುವಾರ್ತೆ ಸಾರಬೇಕು ಹೇಳ್ತಕ್ಕಂಥ ಸಂಗತಿಯಲ್ಲಿ ವಿವರಿಸ್ತಾ ಇದ್ದಾನೆ. ಗ್ರೀಕರಿಗೂ ಇತರ ಜನಗಳಿಗೂ ಮತ್ತು ಜ್ಞಾನಿಗಳಿಗೂ. ನಾವು ನೋಡುವಾಗ ಗ್ರೀಕರೆನಿಸ್ತಕ್ಕಂಥವರ ಗ್ರೀಕರ ಒಂದು ಚರಿತ್ರೆಯನ್ನ ಅಭ್ಯಾಸ ಮಾಡ್ತಾ ಬರುವಾಗ ಗ್ರೀಕರು ಕೂಡ ಬಹಳ ಜ್ಞಾನವಂತರು, ತಿಳುವಳಿಕೆ ಲೌಕಿಕವಾಗಿರ್ತಕ್ಕಂಥ ಜ್ಞಾನದಿಂದ ತುಂಬಿರತಕ್ಕಂಥವರೇ ಆಗಿರ್ತಕ್ಕಂಥವರು ಗ್ರೀಕರಾಗಿದ್ದಾರೆ. ಮತ್ತು ಜನಗಳಿಗೆ ಎಂಬುದಾಗಿ ಹೇಳುವಾಗ ಎಲ್ಲಾ ಜನಗಳಿಗೂ ಆತನು ಅಪೇಕ್ಷಿಸ್ತಕ್ಕಂಥವರಾಗಿದ್ದರು. ಮತ್ತೆ ಜ್ಞಾನವಂತರು ಈ ಲೋಕದಲ್ಲಿ ಎಷ್ಟೋ ಜನರು ಈಗಲೂ ಕೂಡ ತಾವು ಜ್ಞಾನಿಗಳು ಎಂಬುದಾಗಿ ಹೇಳಿಕೊಡ್ತಕ್ಕಂಥ ಜನರ ಮಧ್ಯದಲ್ಲಿ ನಾವಿದ್ದೇವೆ. ಅವತ್ತಿನ ಕಾಲದಲ್ಲಿ, ಪೌಲನ ಕಾಲದಲ್ಲಿಯೂ ಕೂಡ ಹಾಗೆ ಇದ್ರು. ಮತ್ತು ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ. ಅಂದ್ರೆ ಎಲ್ಲ ಜನರಿಗೂ ಕೂಡ ಒಂದು ಋಣದ ಕುರಿತಾಗಿ ನಾನು ಅದನ್ನು ತೀರಿಸಬೇಕಾಗಿದೆ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ಗಮನಿಸ್ತಾ ಬರುವಾಗ ಅಲ್ಲಿ ಸುವಾರ್ತೆ ಸಾರತಕ್ಕಂತ ಒಂದು ಸಂಗತಿ, ಅದು ಒಂದು ಋಣ. ಸಾಮಾನ್ಯವಾಗಿ ಸುವಾರ್ತೆಯನ್ನ ಸಾರಬೇಕಾಗಿರ್ತಕ್ಕಂಥ ಒಂದು ಸಾಲವೇ ಹೊರತು ಬೇರೆ ಯಾವ ಸಾಲಗಳು ಇರಬಾರದು ಎಂಬುದಾಗಿ ನಾವು ಗುರುತಿಸ್ತೇವೆ. ಆದ್ರೆ ಪೌಲನಿಗೆ ಅದೇ ಇತ್ತು ಮುಖ್ಯವಾಗಿ. ಆದ್ರೆ ನಾವು ಗಮನಿಸುವಾಗ ಆತನಿಗೆ ಸುವಾರ್ತೆಯ ವಿಷಯವಾಗಿರ್ತಕ್ಕಂಥ ಒಂದು ಸಾಲವೇ ಅಥವಾ ಋಣವೇ ಬಹಳ ಮುಖ್ಯವಾಗಿತ್ತು ಎಂಬುದಾಗಿ ನಾವು 14ನೇ ವಚನವನ್ನು ಗಮನಿಸುವಾಗ ನಮಗೆ ಗೊತ್ತಾಗ್ತದೆ. ಈಗ ಸುವಾರ್ತೆಯನ್ನ ಸಾರುವಂಥದ್ದು ಅಥವಾ ತಿಳಿಸುವಂಥದ್ದು ಆಗಿನ ಕಾಲದಲ್ಲಿ ಕೂಡ ಸುಲಭಕರವಾಗಿರ್ತಕ್ಕಂಥ ಒಂದು ಸಂಗತಿಗಳಲ್ಲ. ಅಲ್ಲಿ ಮೂಢ ಜನರಿಗೂ ಸುವಾರ್ತೆ ಹೇಳಬೇಕಾಗಿತ್ತು, ಮತ್ತೆ ಜ್ಞಾನಿಗಳಿಗೆ ಸುವಾರ್ತೆ ಹೇಳಬೇಕಾಗಿತ್ತು, ಗ್ರೀಕರಿಗೆ ಸುವಾರ್ತೆ ಹೇಳಬೇಕಾಗಿತ್ತು, ಇತರ ಎಲ್ಲಾ ಜನಾಂಗದವರಿಗೂ ಕೂಡ ಸುವಾರ್ತೆಯನ್ನ ಸಾರಬೇಕಾಗಿರ್ತಕ್ಕಂಥದ್ದಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಆ ಸುವಾರ್ತೆ ಸಾರುವಂತ ಒಂದು ಸಂಗತಿಯು ಬಹಳ ಸುಲಭವಾಗಿರುವಂತ ವಿಷಯ ಕೂಡ ಅಲ್ಲ. ಆದರೆ ಅದು ಪೌಲನು ಹೇಳ್ತಾ ಇದ್ದಾರೆ, ತೀರಿಸಬೇಕಾದ ಒಂದು ಋಣ, ತೀರಿಸಬೇಕಾಗಿರತಕ್ಕಂಥ ಒಂದು ಋಣ ಅದು ನನ್ನ ಮೇಲೆ ಇದೆ ಎಂಬುದಾಗಿ ಆತನು ಹೇಳ್ತಾ ಇರುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಇದು ಸುಲಭ ವಿಷಯಗಳಲ್ಲ. ಸುವಾರ್ತೆಯನ್ನ ಸಾರುವಂಥದ್ದು ಅಥವಾ ಅನೇಕರಿಗೆ ನಾವು ದೇವರ ವಾಕ್ಯವನ್ನು ತಿಳಿಸುವಂಥದ್ದು ಅಥವಾ ದೇವರ ವಾಕ್ಯದ ಮುಖಾಂತರವಾಗಿ ಅನೇಕರನ್ನ ಕರ್ತನ ಬಳಿಗೆ ನಡೆಸುವಂತಹ ಒಂದು ಸಂಗತಿ, ಅದು ಪೌಲನು ಆ ದಿನದಲ್ಲಿ ಎಷ್ಟೋ ಕಷ್ಟಗಳನ್ನ ಪಟ್ಟವನಾಗಿದ್ದ. ಇವತ್ತು ಕೂಡ ನಮಗೂ ಕೂಡ ಪೌಲನಿಂದ ಈ ಒಂದು ಸುವಾರ್ತೆ ಸಾರುವಿಕೆ ವಿಷಯದಲ್ಲಿ ಕಲಿಯತಕ್ಕಂಥ ಅನೇಕ ವಿಷಯಗಳು ಉಂಟು. ಅದನ್ನೇ ನಾವು ಈಗ ನೋಡ್ತಕ್ಕಂಥ ಸಂಗತಿಗಳಾಗಿದೆ. ಬೇರೆ ನಾವು ನೋಡುವಾಗ ಈ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 19ನೇ ವಚನಗಳನ್ನು ಕೂಡ ಗಮನಿಸುವಾಗ ಸುವಾರ್ತೆಗೆ ಅಡ್ಡಿ ಇದೆ. ಆದ್ರೆ ಸುವಾರ್ತೆ ಸಾರೋದಕ್ಕೋಸ್ಕರವಾಗಿ ನಾವು ಯಾವ ರೀತಿಯಾಗಿ ಸಿದ್ಧರಾಗಿದ್ದೇವೆ ಮತ್ತು ಅಪೊಸ್ತಲರು ಯಾವ ರೀತಿಯಾಗಿದ್ದರು ಹೇಳುವಂಥದ್ದನ್ನು ನಾವು ಗುರುತಿಸ್ತೇವೆ. ನೋಡಿ, ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 19ನೇ ವಚನ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 19ನೇ ವಚನ. ದೇವರ ಮಾತನ್ನ ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನ ಕೇಳುವುದು ದೇವರ ಮುಂದೆ ನ್ಯಾಯವೋ, ನೀವೇ ತೀರ್ಪು ಮಾಡಿಕೊಳ್ಳಿರಿ. ಅಲ್ಲಿ ಪೇತ್ರ ಯೋಹಾನರು ಹೇಳುವಂತ ಒಂದು ಸಂಗತಿ,
ನಿಮ್ಮ ಮಾತು ಕೇಳಬೇಕು ನಾವು, ಅದು ನ್ಯಾಯವಾಗಿದೆಯೋ ಅಥವಾ ದೇವರ ಮಾತು ಕೇಳಬೇಕು ಎನ್ನುವಂಥದನ್ನ ಅದನ್ನ ನೀವೇ ತೀರ್ಪು ಮಾಡಿದ್ದಾರೆ. ಅಂದರೆ ಸುವಾರ್ತೆಗೆ ಅಡ್ಡಿ ಇದೆ, ತೊಂದರೆಗಳು ಆ ದಿನದಲ್ಲಿ ಕೂಡ ಇತ್ತು. ಆದ್ರೆ ಅವರು ಧೈರ್ಯವಾಗಿ ಹೇಳುವಂತ ಒಂದು ಸಂಗತಿ, ದೇವರ ಮುಂದೆ ನ್ಯಾಯವೋ ಒಂದು ಋಣ ಪೌಲನಿಗಿರುವಂತ ಒಂದು ಸಂಗತಿ ನಾವು ಆಲೋಚನೆ ಮಾಡ್ತಾ ಬರುವಾಗ, ಇವತ್ತು ಕರ್ತನ ಮಕ್ಕಳಾಗಿರ್ತಕ್ಕಂಥ ನಮಗೆಲ್ಲರಿಗೆ ಒಂದು ಋಣ ಇದೆ. ಅದು ಸುವಾರ್ತೆಯನ್ನು ಸಾರತಕ್ಕಂಥ ಋಣ. ಇವತ್ತಿನ ದಿನದಲ್ಲಿ ನಾವು ಬಹಳವಾಗಿ ಭಯಪಡ್ತಾ ಇದ್ದೇವೆ. ಅನೇಕ ಇವತ್ತಿನ ದಿನಮಾನಗಳು ಅಥವಾ ಇವತ್ತಿನ ಸ್ಥಿತಿಗತಿಗಳು ಆಗ ನಾವು ಆಲೋಚನೆ ಮಾಡ್ತಾ ಬರುವಾಗ ಇನ್ನೊಬ್ಬರಿಗೆ ಸುವಾರ್ತೆಯನ್ನ ಹೇಳದ ಪರಿಸ್ಥಿತಿಗಳನ್ನ ನಾವು ಮುಂದೆ ಕಾಣ್ತಾ ಇದ್ದೇವೆ. ಅದು ಇವತ್ತಿಗೆ ಮಾತ್ರ ಅಲ್ಲ, ಅಲ್ಲಿ ಅವತ್ತೂ ಕೂಡ ಇತ್ತು. ಅದರಿಂದ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಹೇಳುವಂತ ಮಾತು, ಪೇತ್ರ ಯೋಹಾನರು, ನಾವು ದೇವರ ಮಾತನ್ನ ಕೇಳಬೇಕು ಅಥವಾ ನಿಮ್ಮ ಮಾತನ್ನ ಕೇಳಬೇಕು ಹೇಳುವಂಥದ್ದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ 20ನೇ ವಚನದಲ್ಲಿ, ಅದೇ ಅಧ್ಯಾಯ 20ನೇ ವಚನದಲ್ಲಿ ಆತನು ಮಾತನಾಡ್ತಾ ಇರೋದನ್ನ ನೋಡ್ತೇವೆ. 4ನೇ ಅಧ್ಯಾಯದ 20ನೇ ವಚನ ಅಪೊಸ್ತಲ ಕೃತ್ಯ. ಆತನು ಹೇಳುವಂಥದ್ದು, ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು. ನಾವಂತೂ ಕಂಡು ಕೇಳದ್ದನ್ನು ಹೇಳದೆ ಇರಲಾರೆವು ಎಂಬುದಾಗಿ ಅಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಕಾಣುವಾಗ ನಾವು ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂಬುದಾಗಿ ಹೇಳುವಾಗ ಅಲ್ಲಿ ಅಪೊಸ್ತಲರು ಕಂಡವರಾಗಿದ್ದರು ಮತ್ತು ಕೇಳಿದವರಾಗಿದ್ದರು. ಕರ್ತನ ಕುರಿತಾಗಿ ಕರ್ತನ ಜೀವನವನ್ನು ಅವರು ಪ್ರತ್ಯಕ್ಷವಾಗಿ ಕಂಡವರಾಗಿದ್ದಾರೆ. ಹಾಗೆ ಕಂಡವರಾಗಿದ್ದರು. ಆದ್ದರಿಂದ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಸತ್ಯವನ್ನ ಕಂಡದ್ದರಿಂದ ಮತ್ತು ಕೇಳಿದ್ದರಿಂದ ನಾವು ಹೇಳದೆ ಬಿಡುವುದಿಲ್ಲ. ನಾವು ಸುವಾರ್ತೆಯನ್ನ ಸಾರ್ತಕ್ಕಂಥವರೇ ಆಗಿದ್ದೇವೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಪ್ರಕಟಪಡಿಸ್ತಾ ಇರುವುದನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಇಲ್ಲಿ ಅಪೊಸ್ತಲರ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಮತ್ತು ಪೌಲನ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಅವ್ರು ಹೇಳುವಂತ ಒಂದು ಸಂಗತಿ, ನಾವು ಸುವಾರ್ತೆ ಸಾರತಕ್ಕಂಥವರೇ ಆಗಿದ್ದೇವೆ. ನಾವು ಅದನ್ನ ಮನುಷ್ಯರ ಅಡ್ಡಿಗೆ ನಾವು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮ ದೇವರಿಗೆ ನಾವು ಘನತೆಯನ್ನು ಸಲ್ಲಿಸುವಂಥದ್ದು, ನಮ್ಮ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವಂಥದ್ದು, ನಮ್ಮ ದೇವರು ಹೇಳಿರತಕ್ಕಂಥ ಮಾತನ್ನು ಅಥವಾ ನಮ್ಮ ಗುರು ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿರತಕ್ಕಂಥ ಆಜ್ಞಾಪನೆಯನ್ನ ನಾವು ಕೇಳಿಕೊಂಡು ಈ ಸುವಾರ್ತೆಯನ್ನು ನಾವು ಸಾರತಕ್ಕಂಥವರಾಗಿದ್ದೇವೆ ಅನ್ನತಕ್ಕಂಥ ಸಂಗತಿಯನ್ನ ಆತನು ಮಾತನಾಡ್ತಾ ಇರುವುದಾಗಿ ನಾವು ಗಮನಿಸುತ್ತೇವೆ. ಪೌಲನು ಸುವಾರ್ತೆ ಸಾರುವ ವಿಷಯದಲ್ಲಿ ಬಹಳವಾಗಿ ಆತನು ಸ್ಪಷ್ಟವಾಗಿ ಅನೇಕ ವಿಷಯಗಳನ್ನು ಮಾತನಾಡ್ತಾನೆ. ನಮಗೆಲ್ಲ ವಿಷಯಗಳನ್ನ ಧ್ಯಾನ ಮಾಡೋದಾದರೆ ನಮಗೆ ಸಮಯ ಹಿಡಿತದೆ. ಆದ್ರೂ ಕೂಡ ಕೆಲವು ವಿಷಯಗಳನ್ನ ನಾವು ನೋಡುವಾಗ 1 ಕೊರಿಂಥ ಪತ್ರಿಕೆ 9ನೇ ಅಧ್ಯಾಯದ 16ನೇ ವಚನದಿಂದ ನಾವು ಓದುತ್ತಾ ಬರುವಾಗ ಅಲ್ಲಿ ಕೆಲವು ವಿಷಯಗಳನ್ನ ಆತನು ಮಾತನಾಡ್ತಾನೆ. ನಾನು ಅಲ್ಲಿ ಕೆಲವು ವಿಷಯಗಳನ್ನ ಮಾತ್ರ ಕೋಟ್ ಮಾಡಿದ್ದೀನಿ. ಹಾಗಾಗಿ ಅಲ್ಲಿ ಉಚಿತವಾಗಿ ಕೊಡುವೆನು ಸುವಾರ್ತೆಯ ಈ ಒಂದು ಋಣ ಆತನಲ್ಲಿ ಇರುವಾಗ, ನಾನು ರಕ್ಷಿಸಲ್ಪಟ್ಟಿರತಕ್ಕಂಥ ಮತ್ತು ಕರ್ತನ ದಾಸನಾಗಿ ಕರ್ತನ ಸೇವೆಗೆ ಕರೆಯಲ್ಪಟ್ಟವನಾಗಿ ನಾನು ಇರಬೇಕಾದ್ರೆ ಈ ಸುವಾರ್ತೆಯನ್ನ ನಾನು ಉಚಿತವಾಗಿ ಕೊಡ್ತೇನೆ ಎಂಬತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾ ಇರುವುದಾಗಿ ಕಾಣ್ತೇವೆ. ಉಚಿತವಾಗಿ. ಮತ್ತೆ ಇನ್ನೊಂದು ವಿಷಯಗಳನ್ನ ಆತನು ಮಾತನಾಡ್ತಾ ಇದ್ದಾರೆ. ಅದೇನೆಂಬುದಾಗಿ ನೋಡುವಾಗ, ಬಹುಮಾನ, ಈ ಲೋಕದಲ್ಲಿ ಸಿಗ್ತಕ್ಕಂಥ ಬಹುಮಾನ ಅಥವಾ ಈ ಲೋಕದಲ್ಲಿ ಸಿಗ್ತಕ್ಕಂಥ ಆಶೀರ್ವಾದಗಳಿಗೆ ಗಮನ ಕೊಡದೆ ಆತನು ಪರಲೋಕದ ದೇವರ ಕೈಗೆ ಅಲ್ಲಿ ಸಿಗ್ತಕ್ಕಂಥ ಬಹುಮಾನದ ಕುರಿತಾಗಿ ಆತನು ಆಲೋಚನೆ ಮಾಡುವನಾಗಿದ್ದನು. ಆತನು ಸ್ವಾರ್ಥಗೋಸ್ಕರವಾಗಿ ಬಹಳ 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 ಪ್ರಯಾಸ ಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು ಪೌಲನು. ಅದರಿಂದ ಆತನ ಒಂದು ಮಾದರಿಯನ್ನ ಪ್ರತಿಯೊಬ್ಬ ಆವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೂ ಪೌಲನ ಒಂದು ಮಾದರಿಯನ್ನ ಸುವಾರ್ತೆಯಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಯಾವ ವಿಷಯಗಳವರೆಗೆ ಆತನು ಚಿಂತೆ ಮಾಡಿದವನಲ್ಲ. ಆತನು ಪರಲೋಕದ ಈ ಲೋಕದಲ್ಲಿ ಸಿಗ್ತಕ್ಕಂಥ ಬಹುಮಾನಗಳು ಅಥವಾ ಈ ಲೋಕದಿಂದ ಯಾರಿಂದ ಏನಾದ್ರೂ ಸಿಗ್ತದೆ ಇರತಕ್ಕಂಥ ಒಂದು ಆಶೆಗಳು ಆತನು ಎಂದಿಗೂ ವ್ಯಕ್ತಪಡಿಸಲಿಲ್ಲ. ಅದರಿಂದ ನಾವು ಗಮನಿಸುವಾಗ 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 9ನೇ ವಚನದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾನೆ, ಈ ಸುವಾರ್ತೆಯ ನಿಮಿತ್ತವಾಗಿ, ಈ ದೇವರ ವಾಕ್ಯವನ್ನ ಸಾರುವ ನಿಮಿತ್ತವಾಗಿ ಯಾರ ಮೇಲೆ ನಾನು ಭಾರ ಹಾಕಲಿಲ್ಲ. 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 9ನೇ ವಚನದಲ್ಲಿ. ಆದರೂ ಕೂಡ ದೇವರ ಆತ ನಡೆಸಿದ ಕುರಿತಾಗಿ ಒಂದು ಸಾಕ್ಷಿಯನ್ನು ಹೇಳ್ತಕ್ಕಂಥವನಾಗಿದ್ದಾನೆ. ಅದೇನೆಂದರೆ ಅದೇ 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 9ನೇ ವಚನ ನಾವು ನೋಡುವಾಗ, ಮೆಕೆದೋನ್ಯದಿಂದ ನನಗೆ ದೇವರ ಮಕ್ಕಳು ಅಥವಾ ದೇವಜನರು ನನಗೆ ಅಥವಾ ಸಹೋದರರು ನನಗೆ
ಸಹಾಯ ಮಾಡಿದರು ಎಂಬುದಾಗಿ ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಅಂದರೆ ನಾನು ಯಾವ ವಿಷಯದಲ್ಲೂ ಯಾರ ಮೇಲೆ ಭಾರ ಹಾಕಲಿಲ್ಲ, ಅದರಿಂದ ನಾನು ಭಾರ ಹಾಕದೆ ಇದ್ದರೂ ಕೂಡ ದೇವರು ನನ್ನನ್ನು ಮಕೆದೋನ್ಯ ಸಭೆಯ ದೇವಜನರ ಸಹಕಾರವನ್ನ ನನಗೆ ಕೊಟ್ಟಿದ್ದಾನೆ ಅಂತಕ್ಕಂಥದನ್ನ ಪ್ರಕಟಪಡಿಸುತ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ನೋಡುವಾಗ ಸುವಾರ್ತೆ ಸಾರತಕ್ಕಂತ ಒಂದು ಸಂಗತಿ ಆತನು ಯಾವಾಗಲೂ ನನಗೆ ಒಂದು ಋಣ ಇದೆ, ಅದರ ಮೇಲೆ ಆತನ ಗಮನ ಇತ್ತು. ಸುವಾರ್ತೆಯನ್ನು ಸಾರಬೇಕು ಹೇಳುವುದಕ್ಕಂಥದ್ದು, ಕರ್ತನ ಸುವಾರ್ತೆಯನ್ನ ಅನೇಕ ಜನಗಳ ಮಧ್ಯದಲ್ಲಿ ತಲುಪಿಸಬೇಕಾಗಿರುವಂಥದ್ದು, ಇದರ ಕುರಿತಾಗಿ ಆತನು ಆಲೋಚನೆ ಮಾಡತಕ್ಕಂಥವನು ಆಗಿದ್ದನು ಎನ್ನುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅದರಿಂದ ಆ ಋಣದ ಕುರಿತಾಗಿ ಸುವಾರ್ತೆಯ ಸಾರುವುದು ಎಂಬ ಒಂದೇ ಗುರಿಯನ್ನು ಪ್ರಮುಖವಾಗಿ ಇಟ್ಟುಕೊಂಡಿರ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆತನು ಅನೇಕ ಶ್ರಮೆಗಳನ್ನು ಅನುಭವಿಸಿದನು. ಅನೇಕ ರೀತಿಯಾಗಿ ಯಾವುದೇ ಅನುಕೂಲವಿಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಆತನು ಮುಂದುವರೆದನು. ಹಾಗಾಗಿ ಅನೇಕ ಸಂಗತಿಗಳನ್ನ ಪೌಲನಿಂದ ನಾವು ಕಲೀಲಿಕ್ಕೆ ಸಾಧ್ಯತೆ ಉಂಟು. ಆತನು ಹೇಳ್ತಾ ಇದ್ದಾನೆ, ರೋಮಾಪುರದವರಿಗೆ ಆತನು ಸುವಾರ್ತೆಯನ್ನು ಸಾರಿದನು, ಕೊರಿಂಥ ಸಭೆಗೆ ಸಾರಿದನು. ಕೊರಿಂಥ ಸಭೆಗೆ ಆತನು ಹೇಳ್ತಾ ಇದ್ದಾನೆ, ಯಾರ ಮೇಲೂ ಬರ ಹಾಕಲಿಲ್ಲ ಎಂಬುದಾಗಿ. ಆದ್ರೆ ಮೆಕೆದೋನ್ಯ ಸಭೆಯವರು ನನಗೆ ಸಹಾಯ ಮಾಡಿದರು. ಅಂದ್ರೆ ಮೆಕೆದೋನ್ಯ ಸಭೆಯವರ ಮುಖಾಂತರವಾಗಿ ದೇವರು ನನ್ನನ್ನ ನಡೆಸಿದ್ದಾನೆ ಅಂತಕ್ಕಂಥ ಸಾಕ್ಷಿಯನ್ನ ಆತನು ಕೊಡ್ತಾ ಇರುವುದಾಗಿ ನಾವು ಕಾಣ್ತಕ್ಕಂಥವರಾಗಿದ್ದೇವೆ. ಅದರಿಂದ ಒಂದು ಸುವಾರ್ತೆ ಸಾರುವ ಒಂದು ಋಣ ನನ್ನ ಮೇಲೆ ಇದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕರ್ತನ ಭಕ್ತರಾಗಿರ್ತಕ್ಕಂಥ ನಮಗೆ ಸುವಾರ್ತೆ ಸಾರತಕ್ಕಂಥ ಋಣ, ರಕ್ಷಿಸಲ್ಪಟ್ಟಿರತಕ್ಕಂಥ ನಮಗೆ ಆ ಭಾರ ನೋಡಿ, ಅವನು ಎಷ್ಟು ಭಾರವನ್ನ ಆತನು ಹೊಂದಿದ್ದನು ಎನ್ನುವುದನ್ನು ನಾವು ಗುರುತಿಸಿಕೊಳ್ಳಬೇಕು. ಯಾಕೆಂತ ಹೇಳಿದ್ರೆ ನಾವು 1 ಕೊರಿಂಥ ಪತ್ರಿಕೆ 9ನೇ ಅಧ್ಯಾಯದ 16ರಿಂದ 18 ವಚನ ಮತ್ತು 27ರವರೆಗೆ ಅದರ ಕುರಿತಾಗಿ ನಾವು ನೋಡ್ತೇವೆ. ಆತನು ಸುವಾರ್ತೆ ವಿಷಯದಲ್ಲಿ ಸ್ಪಷ್ಟವಾಗಿ ಅನೇಕ ವಿಷಯಗಳನ್ನು ಆತನು ತಿಳಿಸುತ್ತಾ ಬಂದರೆ, ಜವಾಬ್ದಾರಿಯುಳ್ಳ ಒಬ್ಬ ಕರ್ತನ ದಾಸನಾಗಿ, ಜವಾಬ್ದಾರಿಯುಳ್ಳ ಒಬ್ಬ ಅಪೊಸ್ತಲನಾಗಿ ಆತನು ಕರ್ತನ ಸೇವೆಯಲ್ಲಿ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ ಆತನು ತನ್ನನ್ನ ಗುರುತಿಸಿಕೊಂಡವನಾಗಿದ್ದನು ಮತ್ತು ಅದೇ ಪ್ರಕಾರವಾಗಿ ತನ್ನನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥವನಾಗಿದ್ದನು. ಸಮರ್ಪಣಾ ಜೀವಿತ, ಸುವಾರ್ತೆಯಲ್ಲಿ ಸಮರ್ಪಣೆಯ ಜೀವಿತ ಪೌಲದಲ್ಲಿತ್ತು. ಬಹಳವಾಗಿ ಸಮರ್ಪಣೆ ಜೀವಿತ ಇತ್ತು. ಪೌಲನಿಗೂ ಅಪೊಸ್ತಲರನ್ನು ನಾವು ಗಮನಿಸುವಾಗ, ಪೇತ್ರನನ್ನು ಕೂಡ ಗಮನಿಸುವಾಗ, ಸುವಾರ್ತೆ ಸಾರುವುದಕ್ಕಾಗಿ ಅವರು ಹೋಗುವಾಗ ಬರುವಾಗ, ಅವ್ರ ವಾಕ್ಯವನ್ನು ಹೇಳುವಾಗ ಎಲ್ಲಾ ಕಡೆಗಳಲ್ಲಿ ಅವರಿಗೆ ಸಮಸ್ಯೆ ಇತ್ತು. ಆದರೂ ಕೂಡ ಆತನು ಅವರ ಸುವಾರ್ತೆಗೋಸ್ಕರವಾಗಿಯೇ ಬಹಳವಾಗಿ ಅವರು ಪ್ರಯಾಸ ಪಟ್ಟಿರ್ತಕ್ಕಂಥವರಾಗಿದ್ದರು, ಬಹಳವಾಗಿ ಪ್ರಯಾಸ ಆಗಿದ್ದಾರೆ. ಸೊ ಹಾಗಾಗಿ ಆ ಒಂದು ಸುವಾರ್ಥ ಭಾಗವನ್ನು ನಾವು ಆಲೋಚನೆ ಮಾಡ್ತಾ ಇರುವಾಗ, ಸುವಾರ್ತೆಯು ಪ್ರತಿಯೊಬ್ಬರ ಮೇಲೆ ಒಂದು ಋಣದಂತೆ ಇದೆ ಎಂಬುದಾಗಿ ನನಗೂ ಕೂಡ ಸುವಾರ್ತೆಯನ್ನು ಸಾರಬೇಕಿರತಕ್ಕಂಥ ಒಂದು ಋಣ ಇದೆಯೋ ಎಂಬುದನ್ನ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಆದ್ದರಿಂದ ಅಲ್ಲಿ ಮುಂದುವರೆದು ನಾವು ಗಮನಿಸುವಾಗ, ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೋಡಿ, ಅಲ್ಲಿ ರೋಮಾಪುರದಲ್ಲಿರುವ ನಿಮಗೂ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ. ಅವನ ಸಿದ್ಧತೆ ಕುರಿತಾಗಿ ನಾವು ಆಲೋಚನೆ ಮಾಡ್ತೇವೆ. ಆತನ ಒಂದು ಸಿದ್ಧತೆಯನ್ನ ಗಮನಿಸುತ್ತಾ ಬರುವಾಗ, ಪೌಲನ ಒಂದು ಸಿದ್ಧತೆ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಆತನು ಯಾವಾಗಲೂ ಸಿದ್ಧರಿದ್ದಾನೆ. ಇವತ್ತು ನಾವು ಸುವಾರ್ತೆ ಸಾರ್ತಕ್ಕಂಥ ನಾವು ಯಾವಾಗಲೂ ಸಿದ್ಧರಿದ್ದೇವೋ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಸಿದ್ಧತೆ ಆತನಲ್ಲಿತ್ತು. ಆತನು ಬಹಳವಾಗಿ ಸಿದ್ಧತೆ ಉಳ್ಳವನಾಗಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಸಿದ್ಧನಾಗಿದ್ದರು, ರೆಡಿಯಾಗಿದ್ದನು. ಆದ್ರಿಂದ ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ಯಾವಾಗಲೂ ಹಿಂಜರಿಯಲಿಲ್ಲ. ನಾವು ಕಾಣುತ್ತಾ ಬರುವಾಗ ಆತನು ಸಿದ್ಧನಾಗಿದ್ದಾನೆ ಎಂಬುದಾಗಿ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಸಿದ್ಧತೆ, ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ ನೋಡಿ. ಆದ್ದರಿಂದ ಆತನಿಂದ ಕಲಿಯಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ಸುವಾರ್ತೆ ಸಾರುವುದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ. ಇವತ್ತು ಹೊಸ ಒಡಂಬಡಿಕೆ ಕಾಲದಲ್ಲಿದ್ದೇವೆ. ಹೊಸ ಒಡಂಬಡಿಕೆಯ ಭಕ್ತರಾದ ನಾವುಗಳು ಕಟ್ಟ ಕಡೆಯ ದಿನಮಾನಗಳಲ್ಲಿ ನಾವು ಕೂಡ ಇದ್ದೇವೆ. ಇವತ್ತಿನ ಪರಿಸ್ಥಿತಿಗಳು, ಇವತ್ತಿನ ದಿನಗಳು ನಮ್ಮ ಸಿದ್ಧತೆಗೆ ಹಿನ್ನಡೆಯನ್ನು ಹಾಕ್ತಾ ಇದೆ. ಆದ್ರೂ ಕೂಡ ನಾವಾಗ ಪೇತ್ರನ ಮತ್ತು ಯೋಹಾನರ ಸಂಗತಿಯನ್ನು ನಾವು ನೋಡುವಾಗ, ನಿಮ್ಮ ಮಾತನ್ನ ನಾವು ಕೇಳಬೇಕೋ ಅಥವಾ ದೇವರ ಮಾತನ್ನ ನಾವು ಕೇಳಬೇಕೋ ಹೇಳುವಂಥದನ್ನ ನಾವು ಕೂಡ ಇವತ್ತು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಅದರಿಂದ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಸಂಗತಿ ಈ ದಿನದಲ್ಲಿ ಇಲ್ಲ. ನಾವು ಎಲ್ಲಿ ಹೋಗಿ ಕೇಳಿದ ಅಧಿಕಾರಿಗಳು ಕೂಡ ಅವ್ರು ಹೇಳುವಂತ ಒಂದು ಸಂಗತಿ, ನೀವು ಯಾರ ಮನೆಗೂ ಹೋಗ್ಬೇಡಿ, ನೀವು ಯಾವ ಹಳ್ಳಿಗೂ ಹೋಗ್ಬೇಡಿ, ನೀವು ಯಾವ ಹಳ್ಳಿಗೂ ಕೂಡ ಕರಪತ್ರಗಳನ್ನು ತೆಗೆದುಕೊಂಡು
ನೀವು ಹೋಗಕೂಡದು ಎಂಬುದಾಗಿ ಹೇಳುವಂತ ಒಂದು ದಿನಮಾನಗಳಲ್ಲಿ ನಾವಿದ್ದೇವೆ. ಅದು ಈಗ ಮಾತ್ರ ಅಲ್ಲ, ಅವತ್ತಿನ ದಿನದಲ್ಲಿಯೂ ಕೂಡ ಅಪೊಸ್ತಲರಿಗೆ ಇದೇ ಸಂಗತಿಗಳು ಇತ್ತು ಎನ್ನುವುದನ್ನ ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಸೊ ಹಾಗಾಗಿ ಆ ಒಂದು ಸಂಗತಿಯನ್ನು ಆಲೋಚನೆ ಮಾಡ್ತಾ ಇರುವಾಗ ಸಿದ್ಧರಿದ್ದೇನೆ. ಅದಕ್ಕೆ ಅವರು ರೋಮಾಪುರದವರಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥ ವಿಷಯ, ಸಿದ್ಧರಿದ್ದೇನೆ, ನಾನು ಯಾವಾಗಲೂ ಸಿದ್ಧರಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ಮೇಲಾತಂತ ತಿಳಿಸಿದಾಗ ನನಗೆ ಆ ಋಣ ಇದೆ. ಸೊ ಆ ಋಣ ಇರಬೇಕೆಂಬುದಾಗಿ ಹೇಳುವಾಗ ಆ ಋಣವನ್ನು ತೀರಿಸೋದಕ್ಕೋಸ್ಕರವಾಗಿಯೇ ನಾನು ನಿನ್ನ ಭಕ್ತನಾಗಿದ್ದೇನೆ, ಅಪೊಸ್ತಲನಾಗಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಆತನು ವ್ಯಕ್ತಪಡಿಸುವುದಾಗಿ ನಾವು ಕಾಣುತ್ತಾ ಇದ್ದೇವೆ. 15ನೇ ವಚನದಲ್ಲಿ ಸಿದ್ಧತೆ, ನಾವು ಮೇಲೆ ನಂಬಿಟ್ಟಿರ್ತಕ್ಕಂಥ ಭಕ್ತರಾದ ನಮ್ಮೆಲ್ಲರಿಗೂ ಇರುವಂತ ಒಂದು ಋಣವಾಗಿದೆ. ನಾವು ಸುವಾರ್ತೆಯನ್ನು ಸಾರಲೇಬೇಕು. ಯಾರು ವಿಶ್ವಾಸಿಗಳಾಗಿದ್ದಾರೋ, ಕರ್ತನ ಭಕ್ತರಾಗಿದ್ದಾರೋ ಅವರೆಲ್ಲರೂ ಕೂಡ ಸುವಾರ್ತೆಯನ್ನ ಅದು ಯಾವ ರೂಪದಲ್ಲಿ ಆದ್ರೂ, ಒಂದು ವೇಳೆ ನಮಗೆ ಸ್ಪಷ್ಟವಾಗಿ ಎಲ್ಲಾ ವಿಷಯಗಳನ್ನು, ದೇವರ ವಾಕ್ಯವನ್ನ ಅದೇ ರೀತಿಯಲ್ಲಿ ತಿಳಿಸಲಿಕ್ಕೆ ಒಂದು ವೇಳೆ ನಮಗೆ ಸಾಧ್ಯವಾಗಿರ್ಬೋದು, ಆದರೆ ದೇವರಾತ್ಮನ ಸಹಾಯದಿಂದ ನಮಗೆ ಯಾವ ರೀತಿಯಾಗಿ ನಾವು ಸುವಾರ್ತೆಯನ್ನು ತಲುಪಿಸಲಿಕ್ಕೆ ಸಾಧ್ಯವಿದೆಯೋ ಆ ದಿಕ್ಕಿನಲ್ಲಿ ನಾವು ಪ್ರಯಾಸ ಪಡಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ಋಣ ಪೌಲನಿಗೆ ನನಗಿತ್ತು ಅಥವಾ ತನಗಿದೆ ಎಂಬುದನ್ನ ವ್ಯಕ್ತಪಡಿಸಿದ್ದಾನೆ. ಹಾಗಾಗಿ ಮತ್ತು ಅದಕ್ಕೆ ಸಿದ್ಧನು ಕೂಡ ಆಗಿದ್ದನು ಹೇಳುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಇನ್ನು ಅದೇ ರೀತಿಯಲ್ಲಿ 16ನೇ ವಚನಕ್ಕೆ ನಾವು ಬರ್ತಾ ಇರುವಂತಹ ಒಂದು ಸಂಗತಿಯನ್ನು ಗಮನಿಸುವಾಗ, 16ರಲ್ಲಿ ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಅದರಲ್ಲಿ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಾವು ಸುವಾರ್ತೆಯನ್ನು ತಿಳಿಸುವ ವಿಷಯಕ್ಕೆ ನಾವು ನಾಚಿಕೊಳ್ತಾ ಇದ್ದೇವೆ ಎನ್ನುವುದನ್ನ ಪ್ರಶ್ನೆ ಮಾಡಿಕೊಳ್ಬೇಕು. ಯಾಕೆಂದರೆ ಆತನು ಸುವಾರ್ತೆಯ ಸಾರಬೇಕಿರತಕ್ಕಂಥ ಒಂದು ಗುರಿಯನ್ನು ಹೊಂದಿದವನಾಗಿದ್ದನು. ಆ ಗುರಿಯನ್ನು ನಡೆಸಿಕೊಡುವುದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು, ಆತನ ಏನ್ ಮಾಡ್ಬೇಕು, ಎಲ್ಲವನ್ನ ನಾಚಿಕೆ ಇಲ್ಲದೆ. ಯಾಕಂದ್ರೆ ಸುವಾರ್ತೆ ಸಾರುವಂತ ಒಂದು ಸಂಗತಿ ಅನ್ಯ ಜನಗಳ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ ಮತ್ತು ಆ ರಾಜರುಗಳ ಮಧ್ಯದಲ್ಲಿ ಆ ದಿನದಲ್ಲಿ ಅದು ಸುಲಭವಾಗಿರ್ತಕ್ಕಂಥ ಸಂಗತಿಗಳಾಗಿರ್ಲಿಲ್ಲ. ಯಾರೂ ಕೂಡ ಅದನ್ನ ಅಂಗೀಕರಿಸ್ತಾರೆ ಹೇಳ್ತಕ್ಕಂಥ ಒಂದು ಸಂಗತಿಗಳಾಗಿರ್ಲಿಲ್ಲ. ಸೊ ಈ ಎಲ್ಲಾ ಸಂಗತಿಗಳ ನಡುವೆ ಆ ದಿನದಲ್ಲಿ ಕೂಡ ಸುವಾರ್ತೆಯನ್ನ ಸಾರಬೇಕಾಗಿತ್ತು. ಇವತ್ತು ಕೂಡ ನಾವು ಕೂಡ ಅದೇ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಅದೇ ಸ್ಥಿತಿಯಲ್ಲಿ ನಾವು ಇದ್ದಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಸೊ ಹೀಗೆ ಆ ಸ್ಥಿತಿಗಳಲ್ಲಿ ನಾವು ಬಂದಿರುವಾಗ ಸುವಾರ್ತೆಯನ್ನ ಸಾರುವ ವಿಷಯದಲ್ಲಿ ನಾಚಿಕೆ ನಮಗೆ ಅವಶ್ಯಕತೆ ಇಲ್ಲ. ನಾವು ನಾಚಿಕೆಯನ್ನ ಪಡಬೇಕಾದಂತ ಕಾರಣ ಇಲ್ಲ. ನಾನು ನನಗೆ ಕೊಟ್ಟಿರತಕ್ಕಂಥ ರಕ್ಷಣೆಯನ್ನು ನಾನು ಇನ್ನೊಬ್ಬರಿಗೆ ತಿಳಿಸುವ ವಿಷಯದಲ್ಲಿ ನಾನು ನಾಚಿಕೆ ಪಡುವಂತ ಅವಶ್ಯಕತೆ ಇಲ್ಲ. ಅಥವಾ ನಾನು ಕ್ರಿಸ್ತನನಾಗಿದ್ದೇನೆ, ನಾನು ಕ್ರೈಸ್ತನವನಾಗಿದ್ದೇನೆ ಎಂಬತಕ್ಕಂಥ ಸಂಗತಿ ವಿಷಯದಲ್ಲಿ ನಾವು ನಾಚಿಕೆ ಪಡಬೇಕಾದ ವಿಷಯಗಳಲ್ಲ ಎನ್ನುವುದನ್ನ ನಾವಲ್ಲಿ ಗಮನಿಸಬೇಕು. ಆದ್ದರಿಂದ ಇವತ್ತು ಎಷ್ಟೋ ಜನರು ಆ ಒಂದು ಸಂಗತಿ ನಾಚಿಕೆ ಆಗ್ತದೆ. ಎಷ್ಟೋ ಜನರಿಗೆ ನಾಚಿಕೆ ಇವತ್ತು ಸುವಾರ್ತೆಯನ್ನು ಸಾರಬೇಕಾದ್ರೆ, ಅಯ್ಯೋ ಎಲ್ಲಿ ಇವರು ಕ್ರೈಸ್ತ ಮತದ ಕುರಿತಾಗಿ ತಿಳ್ಕೊಂಡ್ಬಿಡ್ತಾರೋ, ಅಥವಾ ನಾನೆಲ್ಲಿ ಕ್ರೈಸ್ತನಾಗಿದ್ದೇನೆ, ಅಥವಾ ನಾನೆಲ್ಲಿ ರಕ್ಷಣೆ ಹೊಂದಿರತಕ್ಕಂಥ ವಿಷಯಗಳು ಇವರಿಗೆ ಗೊತ್ತಾಗಬಹುದು ಅಥವಾ ಇನ್ನೊಬ್ಬರಿಗೆ ಗೊತ್ತಾಗಬಹುದು ಎಂಬತಕ್ಕಂಥ ರೀತಿಯಲ್ಲಿ ನಾವು ಹಿಂಜರಿತಾ ಇದ್ರೆ, ಅಥವಾ ನಾವು ಒಂದು ರೀತಿಯ ನಾಚಿಕೆ ಸ್ವಭಾವ ನಮ್ಮಲ್ಲಿದ್ರೆ ಪೌಲನಿಂದ ನಾವು ಕಲಿಯಬೇಕಾಗಿದೆ. ಆತನು ಸುವಾರ್ತೆ ವಿಷಯದಲ್ಲಿ ನಾಚಿಕೊಳ್ಳಲಿಲ್ಲ. ಪೌಲನಿಗಿಂತಲೂ ಒಂದು ವೇಳೆ ಶ್ರೇಷ್ಠರಲ್ಲ. ಯಾಕೆಂತ ಹೇಳಿದ್ರೆ ಆತನು ಯಹೂದ್ಯರ ಆ ಗಮಲಿನ ಪಾದ ಸನ್ನಿಧಾನದಲ್ಲಿ ಹಳ ಒಡಂಬಡಿಕೆ ಗ್ರಂಥವನ್ನ ಪಾರಾಯಣ ಮಾಡಿರತಕ್ಕಂಥವನು, ಕಲಿತವನಾಗಿದ್ದನು. ಹೀಗಿರುವಾಗ ಒಳ್ಳೆಯ ಒಂದು ಸ್ಥಾನ ಒಂದು ವೇಳೆ ಆತನಿಗೆ ಗುರುತಿಸಲ್ಪಟ್ಟಿರತಕ್ಕಂಥವನಾಗಿದ್ದನು. ಅದರ ನಂತರ ಸಭೆಯನ್ನೇ ಹಾಳು ಮಾಡತಕ್ಕಂಥವನಾಗಿದ್ದನು. ದೇವರವನನ್ನ ಕರೆದು ನೀಡತಕ್ಕಂಥ ಸಂಗತಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಆದ್ರೆ ಆತನು ಸ್ವಾರ್ಥಿ ವಿಷಯದಲ್ಲಿ ಆತನು ಯಾವಾಗಲೂ ದೇವರ ಅವನು ಕರೆದ ಮೇಲೆ ಅವನು ದೇವರಿಗಾಗಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ತನ್ನನ್ನ ಸಿದ್ಧ ಮಾಡಿಕೊಂಡನು. ಆತನು ಸಮರ್ಪಿಸಿಕೊಂಡನು ಮತ್ತು ಸಮರ್ಪಿಸಿಕೊಂಡ ಮೇಲೆ ಆತನು ನಾಚಿಕೆ ಪಡಲಿಲ್ಲ ಎಂತಕ್ಕಂಥ ಒಂದು ಸಂಗತಿಯನ್ನ ನಾವು ಆತನಿಂದ ಕಲಿಯಬೇಕು. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಅನೇಕ ಸಂದರ್ಭದಲ್ಲಿ ನಾವು ನಾಚಿಕೊಳ್ತೇವೆ. ನಮ್ಮ ವಿಷಯಗಳನ್ನು ನಾವು ಪ್ರಕಟಿಸುವಾಗ ನಾನೊಬ್ಬ ಕ್ರಿಸ್ತನ ಭಕ್ತನಾಗಿದ್ದೇನೆ, ನಾನೊಬ್ಬ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೇನೆ,
ನಾನು ಆತನ ನನ್ನ ಗುರು ಆಗಿದ್ದಾನೆ, ನಾನು ಆತನನ್ನು ಹಿಂಬಾಲಿಸ್ತಾ ಇದ್ದೇನೆ ಮತ್ತು ನಾನು ಈ ವಿಷಯಗಳನ್ನ ನೀವು ಕೂಡ ತಿಳಿಸ್ತಕ್ಕಂಥವರಾಗಿದ್ದೇನೆ, ಸತ್ಯ ಹೀಗಿದೆ ಹೇಳತಕ್ಕಂಥ ಸಂಗತಿಗಳನ್ನ ತಿಳಿಸುವಾಗ ನಾವು ನಾಚಿಕೆ ಪಡ್ತಕ್ಕಂಥದ್ದು ಕೂಡ ಇರುವಂತದ್ದಾಗಿರ್ತದೆ. ಒಂದು ವೇಳೆ ಹಾಗೆ ನಾಚಿಕೆ ಕೊಡ್ತಕ್ಕಂಥ ಸ್ವಭಾವ ನಮ್ಮಲ್ಲಿ ಇರುವುದಾದರೆ ಪೌಲನಿಂದ ನಾವು ಕಲಿತವರಾಗಿ ನಾವೇನ್ ಮಾಡ್ಬೇಕಾಗಿದೆ, ನಮ್ಮನ್ನ ತಿದ್ದುಕೊಳ್ಳಬೇಕಾಗಿದೆ. ನಾವು ರಕ್ಷಣೆ ನಾವಷ್ಟೇ ರಕ್ಷಣೆ ಹೊಂದೋಸ್ಕರವಾಗಿ ನಾವು ನಂಬಿಕೆ ಇಟ್ಟಿಲ್ಲ, ಕರ್ತನ ನಾವು. ಹಾಗಾಗಿ ನಾವು ರಕ್ಷಣೆ ಹೊಂದಿದ ಮಾತ್ರಕ್ಕೆ ಅದು ಸಾಲುವಂತ ಕಾರ್ಯಗಳಲ್ಲ, ಇನ್ನೂ ಕೂಡ ಅನೇಕರಿಗೆ ಸುವಾರ್ತೆಯನ್ನು ಸಾರುವ ಒಂದು ಜವಾಬ್ದಾರಿ ಕಾರ್ಯಗಳು ನಮಗೆ ಇರುವುದಾದರೆ ಅದು ಒಳ್ಳೆಯದಾಗಿದೆ. ಮತ್ತು 16ನೇ ವಚನವನ್ನು ನಾವು ಧ್ಯಾನ ಮಾಡ್ತಾ ಬರುವಂತ ಸಂದರ್ಭದಲ್ಲಿ ಆ ಸುವಾರ್ತೆಯು ದೇವರ ಬಲ ಸ್ವರೂಪರಾಗಿದ್ದು ಎಂಬುದಾಗಿ ನೋಡ್ತೇವೆ. ಸುವಾರ್ತೆ ಎಂಬುದಾಗಿ ಹೇಳುವಾಗ ಅದು ದೇವರ ಬಲ ಸ್ವರೂಪವಾಗಿದೆ, ಅದು ದೇವರ ಬಲದಿಂದ ಕೂಡಿರುವಂತದ್ದಾಗಿದೆ. ಯಾವುದೋ ಒಬ್ಬ ಅಥವಾ ಅಪೊಸ್ತಲರಾಗಿರ್ತಕ್ಕಂಥ ಪೇತ್ರನಾಗಲಿ ಪೌಲನಾಗಲಿ ಇತರರಿಂದ ಅದು ಸ್ಥಾಪಿಸಲ್ಪಟ್ಟಿರತಕ್ಕಂಥ ಸಂಗತಿಗಳಲ್ಲ, ಅದು ದೇವರ ಬಲ ಸ್ವರೂಪವಾಗಿದೆ. ಅದು ದೇವರ ಬಲ ಸ್ವರೂಪದಿಂದ ಕೂಡಿರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅದರಲ್ಲಿ ಗುರುತಿಸತಕ್ಕಂಥದ್ದಾಗಿದ್ದೇವೆ. ಮತ್ತು ನಾವು ನೋಡುವಾಗ ರಕ್ಷಣೆಯನ್ನುಂಟು ಮಾಡತಕ್ಕಂಥ ಶಕ್ತಿ ಅದರಲ್ಲಿದೆ. ಈ ಸುವಾರ್ತೆಯಲ್ಲಿ ನಾವು ಅನೇಕ ಕಾದಂಬರಿಗಳನ್ನು ಓದಬಹುದು ಅಥವಾ ಅನೇಕ ಬೇರೆ ಬೇರೆ ಲೋಕದ ಸಂಗತಿಗಳನ್ನ ನಾವು ಒಂದು ವೇಳೆ ಯಾವುದು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ಬಹುದು. ಅನೇಕ ಸಂಗತಿಗಳನ್ನ ನಾವು ಈ ಲೋಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಗ್ರಂಥಗಳು ಇದೆ. ಆದರೆ ಅದ್ಯಾವುದೂ ಕೂಡ ರಕ್ಷಣೆಗೆ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಥವಾ ಆತ್ಮರಕ್ಷಣೆಗೆ ಅಲ್ಲವೇ ಅಲ್ಲ. ಆದ್ದರಿಂದ ಆದರೆ ಈ ಒಂದು ಸುವಾರ್ತೆ, ಈ ದೇವರ ಬಲ, ದೇವರ ಶಕ್ತಿ ಇದರಲ್ಲಿ ಇದೆ. ಅದರಿಂದ ನಾವು ಗಮನಿಸುವಾಗ ಸುವಾರ್ತೆ ಹೇಳುವಂಥದ್ದು ಹಗುರವಾಗಿರತಕ್ಕಂಥ ಒಂದು ಸಂಗತಿ ಅಲ್ಲವೇ ಅಲ್ಲ. ಆದರೆ ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ನಮ್ಗೆಲ್ಲರಿಗೂ ಗೊತ್ತಿರುವ ಪ್ರಕಾರ, ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ಧ್ಯಾನ ಮಾಡುತ್ತಾ ಬಂದ ಪ್ರಕಾರ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತು. ಏನಾಗಿದೆ? ಶಿಲುಬೆಯ ಮಾತು ನಾಶನದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಮತ್ತು ನಮಗಾಗುವುದೇನಾಗಿದೆ? ದೇವರ ಶಕ್ತಿಯಾಗಿದೆ ಎಂಬುದಾಗಿ ನಾವು ಗುರುತಿಸ್ತೇವೆ. ದೇವರ ಶಕ್ತಿ, ಸುವಾರ್ತೆಯಲ್ಲಿ ದೇವರ ಶಕ್ತಿ ಇದೆ. ಅದರಿಂದ ಇವತ್ತು ನಾವೆಲ್ಲ ರಕ್ಷಣೆ ಹೊಂದುವುದಕ್ಕೆ, ನಂಬಿಕೆ ಇಡುವುದಕ್ಕೆ, ಕರ್ತನ ಮಕ್ಕಳಾಗುವುದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಸುವಾರ್ತೆಯಲ್ಲಿ ಶಕ್ತಿ ಇದೆ. ಯಾವ ಶಕ್ತಿ? ಮನುಷ್ಯ ಶಕ್ತಿ ಇದೆಯಾ ಅದಕ್ಕೆ? ಅಥವಾ ಇನ್ನು ಆನೆ ಬಲಗಳಿದೆಯಾ ಅದಕ್ಕೆ? ಇಲ್ಲ. ನಾವು ನೋಡುವಾಗ ದೇವರ ಶಕ್ತಿ ಎಂಬುದಾಗಿ ನಾವಿಲ್ಲಿ ಕಾಣುತ್ತೇವೆ. ದೇವರ ಬಲ ಇದೆ ಅದಕ್ಕೆ. ದೇವರ ಬಲದಿಂದ ತುಂಬಿರತಕ್ಕಂಥ ಸುವಾರ್ತೆ ಆಗಿರುವುದರಿಂದ ಈ ಸುವಾರ್ತೆಯನ್ನ ಸರ್ಕಾರವಾಗಲಿ, ಅಧಿಕಾರವಾಗಲಿ, ಅಧಿಕಾರಿಗಳಾಗಲಿ, ರಾಜರುಗಳಾಗಲಿ ಸೋಲಿಸಲಿಕ್ಕೆ ಸಾಧ್ಯವಲ್ಲದಾಗಿದೆ. ಯಾಕೆಂದರೆ ಇದು ದೇವರ ಶಕ್ತಿಯಿಂದ ತುಂಬಿರ್ತಕ್ಕಂಥದ್ದಾಗಿದೆ. ದೇವರೇ ಇದನ್ನು ಮಾಡಿರ್ತಕ್ಕಂಥ ನಿಯಮವಾಗಿದೆ ಸುವಾರ್ತೆ ಹೇಳುವಂಥದ್ದು. ಅದರಿಂದ ದೇವರು ಮಾಡತಕ್ಕಂಥ ಈ ಒಂದು ಕಾರ್ಯವಾಗಿದೆ. ಹಾಗಾಗಿ ಈ ಲೋಕದಲ್ಲಿ ನಮಗೆ ಶಕ್ತಿಯಾಗಿದೆ. ಯಾರಿಗೆ? ನಂಬಿದವರಿಗೆ. ನಂಬದೇ ಇರುವವರಿಗೆ ಅದು ಶಕ್ತಿ ಅಲ್ಲವೇ ಅಲ್ಲ. ನಂಬದೇ ಇರುವವರು ಅವರು ಏನೆಲ್ಲ ಅರ್ಥ ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ವಿರುದ್ಧವಾಗಿ ಅವರು ಆಲೋಚನೆ ಮಾಡತಕ್ಕಂಥವರಾಗಿದ್ದಾರೆ, ನಮ್ಮ ಕುರಿತಾಗಿ ಅವರು ಆಲೋಚನೆ ಮಾಡಿಕೊಡ್ತಕ್ಕಂಥವರೇ. ಆದ್ರೆ ನಮಗೆ ಅದು ದೇವರ ಶಕ್ತಿಯಾಗಿದೆ ಎನ್ನುವುದನ್ನು ನಾವು ಮರೆಯಬಾರದು. ಹಾಗಾಗಿ ದೇವರ ಶಕ್ತಿ ಅದರಲ್ಲಿ ಸುವಾರ್ತೆಯಲ್ಲಿ ಇದೆ. ಹಾಗಾಗಿ ಈ ಸುವಾರ್ತೆಗೋಸ್ಕರವಾಗಿಯೇ ನಾವು ಏನ್ ಮಾಡಬೇಕಾಗಿದೆ? ಪ್ರಯಾಸ ಪಡಲೇಬೇಕು. ನಾವು ಲೋಕದ ಆಶೀರ್ವಾದಗಳಿಗೆ ನಾವು ಪ್ರಯಾಸ ಪಡುವುದಲ್ಲ. ಯಾಕೆಂದ್ರೆ ಅವನನ್ನು ಕೂಡ ಲೋಕದ ಆಶೀರ್ವಾದಗಳು ಆತನು ಒಂದು ವೇಳೆ ಸಾಕಷ್ಟು ತಕ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆ ವಿಷಯಕ್ಕೆ ಆತನು ಗಮನ ಕೊಡದೆ ಆತ್ಮಿಕ ವಿಷಯಗಳಿಗೆ ದೇವರ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಆತನು ತನ್ನೆಲ್ಲಾ ಸಮಯಗಳನ್ನ ಆತನು ಉಪಯೋಗಿಸ್ತಾ ಇದ್ದಾನೆ ಎನ್ನುವಂತ ಒಂದು ಸಂಗತಿಯನ್ನು ನಾವು ನೋಡುತ್ತೇವೆ. ಅಪೊಸ್ತಲತನದ ಆ ಒಂದು ಕಾರ್ಯನಿರ್ವಹಣೆಯನ್ನ ಆತನು ಸರಿಯಾಗಿ ನಿರ್ವಹಿಸಿರತಕ್ಕಂಥ ವ್ಯಕ್ತಿ ಕೂಡ ಪೌಲನಾಗಿದ್ದಾನೆ ಎನ್ನುವಂತ ಸಂಗತಿಯನ್ನ ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಹಾಗೆಯೇ ಅಲ್ಲಿ ಆ ಗ್ರೀಕರಿಗೆ ಅಂತೂ ನಮ್ಮೂರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ನೋಡಿ, ಅಲ್ಲಿ ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಮ್ಮೂರೆಲ್ಲರಿಗೆ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ.
ನೋಡಿ, ರಕ್ಷಣೆ ಹೊಂದುವಂತ ಒಂದು ಸಂಗತಿ ಅದು ಮೊದಲು ಯಹೂದ್ಯರಿಗೆ ಸುವಾರ್ತೆ ಸಾರಲ್ಪಡ್ತಾ ಇತ್ತು. ಮತ್ತು ಅಪೊಸ್ತಲರು ಕೂಡ ಅದರಲ್ಲೂ ಕೂಡ ಪೇತ್ರನು ಆತನು ಯಹೂದ್ಯರಿಗೆ ಮಾತ್ರ ನಾನು ಸುವಾರ್ತೆ ಸಾರಬೇಕಾದವನಾಗಿದ್ದರು ಎಂಬುದಕ್ಕಂಥದ್ದಾಯಿತು. 10ನೇ ಅಧ್ಯಾಯವನ್ನ ಕೊಡ್ಲಿನ ಮೂಲಕವಾಗಿ ಎಲ್ಲಾ ಜನರಿಗೂ ಸುವಾರ್ತೆ ಸಾರಬೇಕು ಹೇಳುವಂತ ಸಂಗತಿಯನ್ನು ದೇವರು ಪೇತ್ರನಿಗೆ ಕಲಿಸಿಕೊಟ್ಟರು. ಹಾಗೆ ಪೌಲನು ಕೂಡ ಆತನು ತಿಳಿದವನೇ ಆಗಿದ್ದರು, ದೇವರ ವಾಕ್ಯವನ್ನ ಆತನು ತಿಳಿದವನಾಗಿದ್ದರು. ಅನ್ಯರ ಮಧ್ಯದಲ್ಲಿ ಕೂಡ ನಾನು ಸುವಾರ್ತೆ ಸಾರಬೇಕಾದವನಾಗಿದ್ದೇನೆ ಎಂಬುದಾಗಿ ಅದರಿಂದ ನಾವು ನೋಡುವಾಗ ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಮ್ಮವರೆಲ್ಲರಿಗೆ ಅದು ರಕ್ಷಣೆ ಉಂಟು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ನೋಡಿ. ಅಪೊಸ್ತಲರ ಕಾಲದಲ್ಲಿ ಯಹೂದ್ಯರು ರಕ್ಷಣೆ ಹೊಂದಿದರು, ಗ್ರೀಕರು ರಕ್ಷಣೆ ಹೊಂದಿದರು. ಆಮೇಲೆ ಎಲ್ಲಾ ಜನಗಳಲ್ಲಿ ಕೂಡ ಅನ್ಯ ಜನಾಂಗಗಳವರು ಕೂಡ ಎಲ್ಲರೂ ಕೂಡ ರಕ್ಷಣೆ ಹೊಂದಿರತಕ್ಕಂಥ ಸಂಗತಿ ಅದನ್ನು ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಕಾರಣ ಏನಂತ ಹೇಳಿದ್ರೆ ಆ ಒಂದು ಸುವಾರ್ತೆಗೆ ಬಲಗಳಿದೆ. ಸೊ ಆ ಒಂದು ಸುವಾರ್ತೆಗೆ ಬಲಗಳಿತ್ತು ಹೇಳುವುದನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ನಮ್ಮವರೆಲ್ಲರಿಗೆ ಅದು ರಕ್ಷಣೆ ಉಂಟು ಮಾಡ್ತಕ್ಕಂಥದ್ದು, ನಮ್ಮದೇ ಇರೋರಿಗಲ್ಲ. ಈಗ ನಮಗೆ ಶಕ್ತಿ ಅದು ಯಾರಿಗೆ? ನಂಬಿದವರಿಗೆ. ಮತ್ತು ನಮ್ಮೂರಿಗೆ ಮಾತ್ರ ಅದೇನಾಗಿದೆ, ಅದು ರಕ್ಷಣೆ ಉಂಟು ಮಾಡುತ್ತದೆ. ನಮ್ಮದೇ ಇರುವವರಿಗೆ ರಕ್ಷಣೆ ಉಂಟು ಮಾಡತಕ್ಕಂಥದ್ದಲ್ಲ. ಅದರಿಂದ ಯಾರು ಹೆಸರಿನಲ್ಲಿ ನಂಬಿಕಿಟ್ಟರು ಅವರಿಗೆ ಪುತ್ರತ್ವದ ಒಂದು ಹಕ್ಕು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 11ನೇ ವಚನದಲ್ಲಿ ತಿಳಿಸಲ್ಪಟ್ಟ ಪ್ರಕಾರವಾಗಿ ನಾವಲ್ಲಿ ಕಾಣುವಂತ ಒಂದು ಸಂಗತಿ ರಕ್ಷಣೆ ಎಂಬುದಾಗಿ ನೋಡುವಾಗ ನಮ್ಮೂರಿಗೆ ಮಾತ್ರ ನಂಬಿಕೆಯ ಮೂಲಕವಾಗಿ ಯಾರ್ಯಾರು ಆತನ ಅಂಗೀಕರಿಸಿದರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಅದರಿಂದ ನಮ್ಮೂರಿಗೆ ಮಾತ್ರವೇ ಸಿಕ್ಕುವಂತದ್ದಾಗಿದೆ ಈ ಒಂದು ಸುವಾರ್ತೆ. ಅದರಿಂದ ಬೇಡ ಎಷ್ಟೋ ಕಡೆಗಳಲ್ಲಿ ನಾವು ಇದರಲ್ಲಿ ಸರ್ಕಾರಕ್ಕೋ ಅಧಿಕಾರಿಗಳಿಗೋ ಭಯಪಟ್ಟು ಕಡವೇ ಬೇಡ ಈ ಸುವಾರ್ತೆ ಇರತಕ್ಕಂಥ ದಿನಮಾನಗಳ ಈ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಮತ್ತು ಅನೇಕ ಕಡೆಗಳಲ್ಲಿ ನಾವು ಗಮನಿಸುವಾಗ ಅನೇಕರು ಈ ಸುವಾರ್ತೆಯನ್ನ ತಿಳಿದಿರತಕ್ಕಂಥ ಸುವಾರ್ತೆ ಅವ್ರು ಯಾವ ಮಟ್ಟದಲ್ಲಿ ತಿಳಿದಿದ್ದಾರೋ ಗೊತ್ತಿಲ್ಲ, ಆದ್ರೆ ಅನೇಕರು ಹಿಂದಕ್ಕೆ ಹೋಗಿರ್ತಕ್ಕಂಥ ರೀತಿ ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಆದರೆ ವಿಶ್ವಾಸಿಗಳಾದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ನಾವು ಪಡೆದಿರ್ತಕ್ಕಂಥ ಸುವಾರ್ತೆ ಅದು ದೇವರ ಶಕ್ತಿಯಾಗಿದೆ. ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ನಾಶದ ಮಾರ್ಗದಲ್ಲಿ ಮಾತ್ರ ಅದು ಜೋಕಾಗಿ ಕಾಣ್ತದೆ, ಹುಚ್ಚು ಮಾತಾಗಿ ಕಾಣ್ತದೆ, ಅವ್ರಿಗೆ ಏನೆಲ್ಲ ಅನಿಸ್ತದೆ. ಆದರೆ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ನಮ್ಮ ಕುರಿತಾಗಿ ಅವರು ಅನೇಕ ರೀತಿಯಾಗಿ ಹಾಸ್ಯ ಮಾಡ್ತಾರೆ, ಅನೇಕ ರೀತಿಯಾಗಿ ದೇವರ ಶಕ್ತಿಯಾಗಿದೆ ಎನ್ನುವುದನ್ನ ನಾವು ಮರೆಯಬಾರದು. ಅದೇ ರೀತಿಯಾಗಿ ಹಾಗೆ ನಾವು 17ನೇ ವಚನಕ್ಕೆ ಬರ್ತಾ ಇರುವಾಗ 17ನೇ ವಚನ ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತರು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನ ಪ್ರಕಟಿಸುವಂತದಾಗಿದೆ. ನೋಡಿ, ನೀತಿ ಹೇಳತಕ್ಕಂತ ಒಂದು ಸಂಗತಿ ಅದು ನಂಬಿಕೆಯನ್ನ ಪ್ರಕಟಪಡಿಸಿದೆ. ಇವತ್ತು ನಮ್ಮ ಮಧ್ಯದಲ್ಲಿ ನೀತಿವಂತರು ನಾವು ಇದ್ದೇವಾಗಾದ್ರೆ ನೀತಿವಂತರು ನಾವು ಇರಲಿಲ್ಲ, ನಾವು ಅನೀತಿವಂತರಾಗಿರ್ತಕ್ಕಂಥ ಒಂದು ಸಂಗತಿ ನಮ್ಮ ಮಧ್ಯದಲ್ಲಿ ಅದು ಪ್ರಸಿದ್ಧಿಗೆ ಬಂದಿದೆ. ನಂಬಿಕೆಯ ಮುಖಾಂತರವಾಗಿ ನಾವು ಇವತ್ತು ನೀತಿವಂತರು ಹೇಳುವಂತ ಒಂದು ಸಂಗತಿ ದೇವರು ನಮಗೆ ಆತನು ಆ ಒಂದು ನೀತಿವಂತರು ಹೇಳತಕ್ಕಂಥ ಪದವಿ ನಮಗೆ ಆತನು ಕೊಟ್ಟವನಾಗಿದ್ದಾನೆ. ನೋಡಿ, ನಾವು ದಾವೀದನ ಒಂದು ಕೀರ್ತನೆಯನ್ನು ನಾವು ಗಮನಿಸುವಾಗ 40ನೇ ಕೀರ್ತನೆ 10ನೇ ವಚನ ಅಲ್ಲಿಯೇ ನೋಡ್ತೇವೆ. 40ನೇ ಕೀರ್ತನೆ 40 10ನೇ ವಚನ, ನಿನ್ನ ನೀತಿ ಸಾಧನೆಯನ್ನ ಮರೆಮಾಚಲಿಲ್ಲ, ನಿನ್ನ ನಂಬಿಕೆಯನ್ನು ರಕ್ಷಣೆಯನ್ನು ಪ್ರಸಿದ್ಧಿಪಡಿಸಿದನು, ನಿನ್ನ ಕೃಪಾ ಸತ್ಯತೆಯನ್ನು ಮಹಾ ಸಮುದಾಯದಲ್ಲಿ ನಾನು ತಿಳಿಸದೇ ಇರಲಿಲ್ಲ. ಹಾಗಾದ್ರೆ ನೋಡುವಾಗ ನೀತಿವಂತನಾಗಿದ್ದರೂ ಹೇಳುವಂತ ಒಂದು ಸಂಗತಿಯನ್ನು ನೀತಿವಂತನಾಗಿದ್ದಾನೆ. ಹಾಗಾದ್ರೆ ನಾವು ಗಮನಿಸುತ್ತಾ ಬರುವಾಗ ಒಂದು ವೇಳೆ ನಾವು 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಚನದ ಸಾರಾಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನವನ್ನು ನಾವು ಗಮನಿಸುತ್ತಾ ಬರುವಾಗ ಅಲ್ಲಿ ದೇವರ ನೀತಿ, ಮೊದಲನೇದಾಗಿ ದೇವರ ನೀತಿ ಎಂಬುದು ಏನನ್ನು ವ್ಯಕ್ತಪಡಿಸ್ತಾ ಇದೆ? ಮೊದಲನೇದಾಗಿ ದೇವರ ನೀತಿ ಎಂಬತಕ್ಕಂಥ ಒಂದು ಸಂಗತಿ, ದೇವರಲ್ಲಿ ನ್ಯಾಯ ಇದೆ, ದೇವರಲ್ಲಿ ನೀತಿ ಇದೆ, ಆತನು ತಪ್ಪಿಗಸ್ತನಲ್ಲ, ಅಪ್ರಾಮಾಣಿಕರಲ್ಲ, ಆತನು ಪರಿಶುದ್ಧನಾಗಿದ್ದಾನೆ ಹೇಳ್ತಕ್ಕಂಥ ಸಂಗತಿ ಮೊದಲನೇದಾಗಿ ಪ್ರಕಟಪಡಿಸುವಂತದ್ದಾಗಿದೆ.
ಅದ್ರ ಮೊದಲನೇದಾಗಿ ಅದು ಪ್ರಕಟಿಸ್ತಕ್ಕಂಥದ್ದಾಗಿದೆ. ಆಮೇಲೆ ದೇವರ ನೀತಿ ಯಾವುದಕ್ಕೋಸ್ಕರವಾಗಿದೆ, ಬಹಳ ಮುಖ್ಯವಾಗಿರುವಂತಹ ಇನ್ನೊಂದು ಸಂಗತಿ ಏನೆಂಬುದಾಗಿ ನೋಡುವಾಗ ಪಾಪಿಗಳನ್ನ ನೀತಿವಂತರಾಗಿ ಮಾಡುವಂತ ಒಂದು ಕ್ರಮ. ಮೊದಲನೇದಾಗಿ ದೇವರ ನೀತಿ, ನ್ಯಾಯ ನೀತಿ, ಆತನಲ್ಲಿ ಯಾವ ತಪ್ಪು ದೋಷ ಅಪ್ರಾಮಾಣಿಕತೆ ಆತನಲ್ಲಿಲ್ಲ, ದೇವರಲ್ಲಿಲ್ಲ. ಆದರೆ ಎರಡನೆಯ ಒಂದು ದೇವರ ನೀತಿ ಎಂಬುದಾಗಿ ನಾವು ಗುರುತಿಸಲ್ಪಡಬೇಕಾದ್ರೆ ಪಾಪಿಗಳನ್ನ ನೀತಿವಂತರಾಗಿ ಮಾಡುವ ಒಂದು ಕ್ರಮವಾಗಿದೆ. ಹಾಗಾದ್ರೆ ಇವತ್ತು ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಪಾಪಿಗಳಾಗಿರ್ತಕ್ಕಂಥ ನಮ್ಮನ್ನ ನೀತಿವಂತರಾಗಿ ದೇವರು ಮಾಡಿರುವಂತ ಈ ದೇವರ ಕ್ರಮಕ್ಕೆ ನಾವು ಒಳಗಾದವರಾಗಿದ್ದೇವೆ. ನಮ್ಮಂತ ನಾವು ನೀತಿವಂತರಾಗಿದ್ದೇವೆ ಅಂತ ಎಂಬುದಾಗಿ ಅಲ್ಲ, ನಾವು ನಮ್ಮ ಒಳ್ಳೆತನದಿಂದ ಅಲ್ಲ, ನಮ್ಮ ಯಾವುದೇ ಸಾಧನದಿಂದ ಅಲ್ಲ, ನಾವು ಪಾಪಿಯಾಗತಕ್ಕಂಥ ನಮ್ಮನ್ನು ನೀತಿವಂತರನ್ನಾಗಿ ಕರ್ತನು ಮಾಡಿದ್ದಾನೆ. ಆ ಒಂದು ನೀತಿವಂತರಾಗಿ ಮಾಡತಕ್ಕಂಥ ಕ್ರಮವಾಗಿದೆ ಇದು. ಹಾಗಾಗಿ ನಾವು ಗಮನಿಸುತ್ತೇವೆ. ಮತ್ತು ಮೂರನೇ ವಿಷಯ, ನೀತಿವಂತರಾಗಿರ್ತಕ್ಕಂಥ ಒಂದು ಸಂಗತಿ, ದೇವರು ತನ್ನ ಮಗನಲ್ಲಿ ನಂಬಿಕೆ ಇಡುವವರಿಗೆ, ದೇವರು ತನ್ನ ಮಗನಲ್ಲಿ ನಂಬಿಕೆ ಇಡುವವರಿಗೆ ಆತನಿಂದ ದೊರಕುವ ಆತನ ಪವಿತ್ರಾತ್ಮನ ಸ್ಥಾನವನ್ನು ಸೂಚಿಸುವಂತದ್ದಾಗಿರ್ತದೆ. ನಂಬುವರಿಗೆ ಮಾತ್ರ. ಸೊ ನಂಬದೇ ಇರುವವರಿಗೆ, ನಾವು ಪವಿತ್ರಾತ್ಮನ ಮೂಲಕವಾಗಿ ಆತನನ್ನು ಅಂಗೀಕರಿಸತಕ್ಕಂಥವರಾಗಿದ್ದೇವೆ. ಆತನೊಂದಿಗೆ ದೊರಕುವ ಆತನ ಪವಿತ್ರಾತ್ಮನ ಸ್ಥಾನ ಈ ಒಂದು ನೀತಿ ನಮಗೆ ಸೂಚಿಸತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ಈ ನೀತಿವಂತರು ಹೇಳ್ತಕ್ಕಂಥ ಒಂದು ಬಿರುದು ನಮಗೆ ಸಿಕ್ಕಿರತಕ್ಕಂಥದ್ದಾಗಿದೆ. 2 ಕೊರಿಂಥ ಪತ್ರಿಕೆ 5:21 ನಾವು ನೋಡುವಾಗ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಹಾಗಾದ್ರೆ ನಾವು ನೋಡುವಾಗ ನಾವು ಸಮರ್ಪಕವಾಗಿರತಕ್ಕಂಥ ನೀತಿ ಸ್ವರೂಪಿಗಳಾಗುವಂತೆ ನಮ್ಮನ್ನ ದೇವರು ಆತನು ನಡೆಸಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ಹಾಗಾಗಿ ಕರ್ತನು ನಮ್ಮ ನೀತಿಯನ್ನ ಆತನು ನಮ್ಮ ಮಧ್ಯದಲ್ಲಿ ತೋರಿಸಿದ್ದಾನೆ. ಕೀರ್ತನೆ 49 ಕೂಡ ನೋಡ್ತೇವೆ, ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು ಯೆಹೋವನೇ ಬಲ್ಲೆ. ನೋಡಿ, ನಾವು ನೋಡುವಾಗ ದಾವೀದನು ಹೇಳುವಂತ ಒಂದು ಸಂಗತಿ, ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು, ಯೆಹೋವನು ನೀನೇ ಬಲ್ಲೆ ಎಂಬುದಾಗಿ. ಹಾಗಾಗಿ ಬೇರೆ ಈ ಒಂದು ಶುಭ ಸಮಾಚಾರ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಿದೆ. ನಮಗೆ ದೇವರು ಶುಭ ಸಮಾಚಾರವನ್ನು ಕೊಟ್ಟಿದ್ದಾನೆ, ಆತನ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ, ಆತನ ನೀತಿಯನ್ನು ನಮ್ಮ ಮಧ್ಯದಲ್ಲಿ ಪ್ರಕಟಿಸಿದ್ದಾನೆ. ಕ್ರಿಸ್ತನ ಮೂಲಕವಾಗಿ ಆತನು ತನ್ನನ್ನ ಒಪ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ನಮಗೆ ನೀತಿವಂತರಾಗಿ ಆತನು ಮಾಡಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಗುರುತಿಸತಕ್ಕಂಥವರಾಗಿದ್ದೇವೆ. ಬೇರೆ ಆದ್ದರಿಂದ ನಾವು ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇಲ್ಲ. ಆತನು ಪೌಲನು ಕೂಡ ಹೇಳುವಂತದ್ದಾಗಿದೆ. ನಾವು ಗಮನಿಸುವಾಗ ಕರ್ತನ ಸುವಾರ್ತೆಯನ್ನು ನಾವು ಅಂಗೀಕಾರ ಮಾಡಿಕೊಂಡವರಾದ ನಾವುಗಳು ಕರ್ತನಿಗೋಸ್ಕರವಾಗಿ, ಆತನ ಸುವಾರ್ತೆಗೋಸ್ಕರವಾಗಿ ನಾವು ತ್ಯಾಗ ಮಾಡಬೇಕಾದಂತ ಒಂದು ಸಂಗತಿ ನಮಗಿದೆ. ಆದ್ದರಿಂದ ನೀತಿವಂತರಾಗಿ ಇದೆ ಎಂಬುದಾಗಿ ಹೇಳುವಾಗ ಹಬಕ್ಕೂಕ 2:4 ಕೂಡ ಆ ವಿಷಯವಾಗಿ ಮಾತನಾಡುತ್ತದೆ. ನಾನು ಆ ವಿಷಯವನ್ನ ಮತ್ತೆ ತೆರೆದು ಸಮಯಾಂತರಿಂದ ಹಬಕ್ಕೂಕನ ಗ್ರಂಥ 2ನೇ ಅಧ್ಯಾಯದ 4ನೇ ವಚನವನ್ನು ತಿರುಗಿ ನಾನು ಓದ್ಲಿಕ್ಕೆ ಹೋಗುದಿಲ್ಲ. ಅದರಿಂದ ನಾವು ನೋಡುವಾಗ ಈ ಸುವಾರ್ತೆಯ ವಿಷಯದಲ್ಲಿ ಪೌಲನಿಂದ ನಾವು ಕಲಿಯಬೇಕಾಗಿರತಕ್ಕಂಥ ಅನೇಕ ಸಂಗತಿಗಳಿದೆ. ಅದನ್ನ ಅರ್ಥ ಮಾಡಿಕೊಂಡವರಾಗಿ ಕರ್ತನ ಮಹಿಮೆಗಾಗಿ ನಾವು ಜೀವಿಸೋಣ. ನಾವು ಈ ಅಂತ್ಯಕಾಲದಲ್ಲಿ ನಾವಿದ್ದೇವೆ, ಕೊನೆ ಕಾಲದಲ್ಲಿದ್ದೇವೆ. ಈ ಸುವಾರ್ತೆಗೆ ನಾವು ಅಂಜುವ ಅಗತ್ಯ ಇಲ್ಲ. ಅದೇನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಈ ಕರ್ತನ ಮಹಿಮೆಯ ಸೇವೆಗೆ, ಈ ಸುವಾರ್ತೆಗೋಸ್ಕರವಾಗಿ ಕರ್ತನನ್ನೇ ನಾವು ಯಾರ ಮನುಷ್ಯನ ಪೇತ್ರನು ಹೇಳುವ ಹಾಗೆ ನಾವು ಯಾರ ಮಾತನ್ನ ಕೇಳಬೇಕು? ನಾವು ಕರ್ತನ ಮಾತನ್ನೇ ಕೇಳೋಣ, ಕರ್ತನ ಕಾರ್ಯದಲ್ಲಿ ಮಗ್ನರಾಗೋಣ. ದೇವರ ವಾಕ್ಯಗಳನ್ನ ಆಶೀರ್ವಾದ ಮಾಡಿ.